2025ರಲ್ಲಿ ಬಾಲಿವುಡ್ಗಿಂತ ಸೌತ್ ಸಿನಿಮಾಗಳೇ ಉತ್ತಮ ಪ್ರದರ್ಶನವನ್ನ ಕಂಡಿದ್ದು ದಾಖಲೆಯನ್ನು ಸಹ ಇದೀಗ ಬರೆದಿರುವಂತದ್ದು. ಇನ್ನು ಟಾಪ್ 10ರಲ್ಲಿ ಬಾಲಿವುಡ್ ಅಂಗಳದ 3 ಸಿನಿಮಾಗಳು ಮಾತ್ರ ತಮ್ಮ ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು. ಈ ಸಾಲಿನಲ್ಲಿ 2025 ಅಕ್ಟೋಬರ್ 2ರಂದು ರಿಲೀಸ್ ಆದಂತಹ ಕಾಂತಾರ ಚಾಪ್ಟರ್ 1 ಸಹ ಸೇರಿಕೊಂಡಿದ್ದು, ಇನ್ನು ಸೌತ್ ಇಂಡಿಯನ್ ಫಿಲ್ಮ್ಗಳ ಪೈಕಿ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳು ಇದೀಗ ಟಾಪ್ ನಲ್ಲಿವೆ. ವಿದೇಶಗಳಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದಂತಹ ಟಾಪ್ 10 ಭಾರತೀಯ ಚಿತ್ರಗಳಲ್ಲಿ ತಮಿಳು, ಹಿಂದಿ, ಮಲಯಾಳಂ ಮತ್ತು ಕನ್ನಡ ಸಿನಿಮಾ ಸಹ ಸೇರ್ಕೊಂಡಿರುವಂತದ್ದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಈ ಬಾರಿ ವಿದೇಶದಲ್ಲಿ ಭಾರತದ ಹಲವು ಸಿನಿಮಾಗಳು ಬಿಡುಗಡೆ ಆಗಿವೆ. ಹಾಗೆಯೇ ವಿದೇಶಿ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ಹಣವನ್ನ ಕಲೆಕ್ಷನ್ ಮಾಡುವಲ್ಲಿ ಇದೀಗ ಮೇಲ್ಗೈಯನ್ನ ಸಾಧಿಸಿದೆ. 2025ರಲ್ಲಿ ಬಾಲಿವುಡ್ಗಿಂತ ಸೌತ್ ಸಿನಿಮಾಗಳೇ ಉತ್ತಮ ಪ್ರದರ್ಶನವನ್ನ ಕಂಡಿದ್ದು, ದಾಖಲೆಯನ್ನು ಸಹ ಇದೀಗ ಬರೆದಿರುವಂತದ್ದು. 2025ರಲ್ಲಿ ದಕ್ಷಿಣ ಭಾರತದ ಸಿನಿಮಾಗಳು ವಿದೇಶಿ ಗಲ್ಲಾಪೆಟ್ಟಿಗೆಯಲ್ಲಿ ಬಾಲಿವುಡ್ನನ್ನ ಮೀರಿಸುವ ಸ್ಥಾನವನ್ನ ಪಡೆದುಕೊಂಡಿದೆ. ಪ್ಯಾನ್ ಇಂಡಿಯಾ ಕಲ್ಪನೆಯಲ್ಲಿ ಬಿಡುಗಡೆಗೊಳ್ತಾ ಇರುವಂತಹ ದಕ್ಷಿಣ ಭಾರತದ ಹಲವು ಸಿನಿಮಾಗಳು ಪ್ರಪಂಚದ ಎಲ್ಲಾ ವರ್ಗದವರನ್ನ ತಲುಪ್ತಾ ಇವೆ. ಇನ್ನು ಟಾಪ್ 10ರಲ್ಲಿ ಬಾಲಿವುಡ್ ಅಂಗಳದ 3 ಸಿನಿಮಾಗಳು ಮಾತ್ರ ತಮ್ಮ ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು. ಹೊಸತನದೊಂದಿಗೆ ಬಂದಂತಹ ಸೀಕ್ವೆಲ್ ಸಿನಿಮಾಗಳನ್ನು ಸಹ ಇದೀಗ ಜನರು ಒಪ್ಕೊಳ್ತಾ ಇದ್ದಾರೆ. ಇನ್ನು ಸೌತ್ ಇಂಡಿಯನ್ ಫಿಲ್ಮ್ಗಳ ಪೈಕಿ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳು ಇದೀಗ ಟಾಪ್ ನಲ್ಲಿವೆ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಜಾಗತಿಕ ಯಶಸ್ಸನ್ನ ಸಾಬೀತುಪಡಿಸ್ತಾ ಇದ್ದು, ವಿದೇಶದಲ್ಲಿ ಅತಿ ಹೆಚ್ಚು ಗಳಿಸಿದಂತಹ ಟಾಪ್ 10 ಚಿತ್ರಗಳಲ್ಲಿ ಸೌತ್ ಸಿನಿಮಾಗಳೇ ಇದೀಗ ಮೇಲ್ಗೈಯನ್ನ ಸಾಧಿಸಿರುವಂತದ್ದು. ತಮಿಳಿನ ಕೂಲಿ ಸಿನಿಮಾ ಮೊದಲ ಸ್ಥಾನದಲ್ಲಿದ್ದು, ವಿದೇಶದಲ್ಲಿ 180 ಕೋಟಿಗೂ ಅಧಿಕ ಹಣವನ್ನ ಗಳಿಸಿದ್ದು, ಆಗಸ್ಟ್ 2025ರಲ್ಲಿ ಬಿಡುಗಡೆಯಾದಂತಹ ಕೂಲಿ ಚಿತ್ರದಲ್ಲಿ ರಜನಿಕಾಂತ್ ಸೇರಿದಂತೆ ಸ್ಟಾರ್ ನಟರೇ ನಟಿಸಿದ್ರು. ಇಡೀ ವಿಶ್ವದಾದ್ಯಂತ 500 ಕೋಟಿಗೂ ಅಧಿಕ ಹಣವನ್ನ ಕೂಲಿ ಕಲೆಕ್ಷನ್ ಮಾಡಿದೆ. ವಿದೇಶಗಳಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದಂತಹ ಟಾಪ್ 10 ಭಾರತೀಯ ಚಿತ್ರಗಳಲ್ಲಿ ತಮಿಳು, ಹಿಂದಿ, ಮಲಯಾಳಂ ಮತ್ತು ಕನ್ನಡ ಸಿನಿಮಾ ಸಹ ಸೇರ್ಕೊಂಡಿರುವಂತದ್ದು. ಚಿತ್ರದ ಪ್ರಕಾರ ಸ್ಟಾರ್ ಕಲಾವಿದರ ನಟನೆ, ಹಾಡುಗಳು, ಭಾಷೆ, ಪ್ರೇಮ, ಫ್ರಾಂಚೈಸಿ ಸೇರಿದಂತೆ ಹಲವು ಕಾರಣಗಳಿಗೆ ಈ ಸಿನಿಮಾಗಳು ಯಶಸ್ಸಿಗೆ ಕಾರಣವಾಗಿರುವಂತದ್ದು. ಇಂದು ಪ್ರಾದೇಶಿಕ ಸಿನಿಮಾಗಳು ಭಾಷೆ ಗಡಿಯನ್ನ ದಾಟಿ ವಿದೇಶದಲ್ಲಿ ಉತ್ತಮ ಪ್ರದರ್ಶನವನ್ನ ಕಾಣ್ತಾ ಇರೋದು ಇಲ್ಲಿ ಇದೀಗ ಗಮನಾರ್ಹವಾಗಿರುವಂತದ್ದು. ಇನ್ನು ಟಾಪ್ 10 ಪ್ಲೇಸ್ ಅಲ್ಲಿ ಇರುವಂತಹ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ, 180.55 ಕೋಟಿ ಕಲೆಕ್ಷನ್ ಮಾಡಿ ತಮಿಳಿನ ಕೂಲಿ ಸಿನಿಮಾ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. 171.50 ಕೋಟಿ ಕಲೆಕ್ಷನ್ ಮಾಡಿ ಇಂಡಿಯಾ ಸಯಾರಾ ಸಿನಿಮಾ 2ನೇ ಪ್ಲೇಸ್ ಅನ್ನ ಗಿಟ್ಟಿಸಿಕೊಂಡಿರುವಂತದ್ದು. ಇನ್ನು ಮಲಯಾಳಂ ಸಿನಿಮಾವಾದಂತಹ ಲೋಕ್ ಚಾಪ್ಟರ್ 1 ಹಾಗೂ ಎಲ್2 ಸಿನಿಮಾ 3 ಮತ್ತು 4ನೇ ಪ್ಲೇಸ್ ಅಲ್ಲಿ ಇದೆ. 111 ಕೋಟಿ ಕಲೆಕ್ಷನ್ ಮಾಡಿದಂತಹ ಕನ್ನಡದ ಕಾಂತಾರ ಚಾಪ್ಟರ್ 1 5ನೇ ಪ್ಲೇಸ್ ಅನ್ನ ಗಿಟ್ಟಿಸಿಕೊಂಡಿರುವಂತದ್ದು. ಇನ್ನು ಹಿಂದಿ ಸಿನಿಮಾವಾದಂತಹ ಚಾವಾ, ವಾರ್ 2, ಹೌಸ್ಫುಲ್ 5 ಸಿನಿಮಾಗಳು 6 ಮತ್ತು 7, 8ನೇ ಸ್ಥಾನವನ್ನ ಇದೀಗ ಗಿಟ್ಟಿಸಿಕೊಂಡಿದೆ. 67.50 ಕೋಟಿ ಕಲೆಕ್ಷನ್ ಮಾಡಿ ತಮಿಳಿನ ಗುಡ್ ಬ್ಯಾಡ್ ಅಗ್ಲಿ 10ನೇ ಪ್ಲೇಸ್ ಅಲ್ಲಿ ಇರುವಂತದ್ದು. ಈ ಸಾಲಿನಲ್ಲಿ 2025 ಅಕ್ಟೋಬರ್ 2ರಂದು ರಿಲೀಸ್ ಆದಂತಹ ಕಾಂತಾರ ಚಾಪ್ಟರ್ 1 ಸಹ ಸೇರಿಕೊಂಡಿದ್ದು, ಇಡೀ ದೇಶ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಮಾಡಿತ್ತು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.